ಯಾಕಂದ್ರೆ ಎಲ್ಲ ದಾಸ ಸಾಹಿತ್ಯಕ್ಕೆ ಮೂಲರಾದವರೇ ಮುಖ್ಯ ಪ್ರಾಣದೇವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಯಾಕಂದ್ರೆ ಮೊದಲನೇದಾಗಿ ದಾಸ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿದ್ದೇ ಹನುಮಂತ. ರಾವಣ ಕೇಳ್ತಾನೆ, ಯಾರಯ್ಯ ನೀನು ಅಂತ ಕೇಳ್ತಾನೆ. ಇಷ್ಟೆಲ್ಲ ನಮ್ಮ ಲಂಕಾಕ್ಕೆ ಬಂದು ನಮ್ಮವನನ್ನೇ ಹಾಳು ಮಾಡಿ ಎಲ್ಲ ರಾಕ್ಷಸರನ್ನ ಹೊಡೆದು ಬಡದು ಇಷ್ಟೆಲ್ಲ ತೊಂದರೆ ಮಾಡಿದ್ಯಲ್ಲ, ಯಾರು ನೀನು? ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣಃ ಅಂತ ಹನುಮಂತ. ನಾನು ಯಾರು ಗೊತ್ತೇನೋ ರಾವಣ, ರಾಮದಾಸ ನಾನು ಅಂತ ಮೊದಲಿಗೆ ದಾಸಪಂಥ ಪ್ರಾರಂಭ ಮಾಡಿದ್ದೇ ಮುಖ್ಯ ಪ್ರಾಣದೇವರು. ಹಾಗಾಗಿ ಅವರನ್ನ ಮೂಲವಾಗಿ ನಾವು ಸ್ಮರಣೆ ಮಾಡಬೇಕು. ದಾಸ ಸಾಹಿತ್ಯಕ್ಕೆ ದಾಸರಿಗೆ ಮೂಲ ಪ್ರವರ್ತಕ ಆಂಜನೇಯ ಅಂತ ಹೇಳಿ. ಹಾಗಾಗಿ ಅವರನ್ನ ಮೂಲವಾಗಿ ನಾವು ಸ್ಮರಣೆ ಮಾಡಬೇಕು. ದಾಸ ಸಾಹಿತ್ಯಕ್ಕೆ ದಾಸರಿಗೆ ಮೂಲ ಪ್ರವರ್ತಕ ಆಂಜನೇಯ ಅಂತ ಹೇಳಿ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.